ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂಧಾನ ಸಭೆಗೂ ಮುನ್ನ ಇರಾನ್ನ ಕಂಡೀಷನ್ಗೆ ಒಪ್ಪಿಗೆ ಸಿಗ್ತಾ ಇದೆ ಅನ್ನೋದ್ರೆ ಡೀಟೇಲ್ಸ್. ವಿದೇಶದಲ್ಲಿರುವಂತಹ ಇರಾನ್ ಆಸ್ತಿ ಬಿಡುಗಡೆಗೆ ಸಮ್ಮತಿ ಸಿಕ್ಕಿದೆ ಅಂತ, ವಿದೇಶದ ಬ್ಯಾಂಕ್ಗಳಲ್ಲಿರುವಂತಹ ಹಣ ಬಿಡುಗಡೆಗೆ ಓಕೆ ಅಂತ ಹೇಳಿದ್ದಾರಂತೆ. ಕತಾರ್ನಲ್ಲಿ ಸೀಸ್ ಮಾಡಲಾಗಿದ್ದ ಆಸ್ತಿ ಬಿಡುಗಡೆಗೆ ಒಪ್ಪಿಗೆಯನ್ನ ಸೂಚಿಸಲಾಗಿದೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಹಳ ಜನ ಗೊತ್ತಿಲ್ಲ, ಇರಾನ್ನ ಸರ್ವೋಚ್ಚ ನಾಯಕನ ಮುದ್ದಿನ ಮಗ ಮುಜ್ತಬಾ ಖಮೇನಿ ಇದಾನಲ್ಲ, ಆ ವ್ಯಕ್ತಿಯ ಅನೇಕ ಆಸ್ತಿ ಪಾಸ್ತಿಗಳು ಅಸೆಟ್ಸ್ ದೊಡ್ಡ ಮಟ್ಟದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿದೆ. ಈಗ ಯಾವ ದೇಶಗಳನ್ನು ಹೊಡಿತಾ ಇದಾರಲ್ಲ ಅಲ್ಲೆಲ್ಲ ಅವ್ರದ್ದು ಆಸ್ತಿ ಇದೆ, ಓನ್ ಆಸ್ತಿ ಸಂಪತ್ತು. ಆಮೇಲೆ ಇಲ್ಲಿಂದ ಶೇಖರಣೆ ಆದಂತಹ ಅಂದರೆ ಆಯಿಲ್ ಎಕ್ಸ್ಚೇಂಜ್ನ ಕೆಲವೊಂದಷ್ಟು ಅಮೌಂಟ್ ಇರಬಹುದು, ಅಸೆಟ್ಸ್ ಇರಬಹುದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಈಗ ಯಾವ್ಯಾವ ದೇಶಕ್ಕೆ ಹೊಡಿತಾ ಇದ್ದಾರೆ ಅಲ್ಲೆಲ್ಲ ಇತ್ತು. ಸಹಜವಾಗಿ ರಾಷ್ಟ್ರಗಳು ಸಿಟ್ಟಿಗೆದ್ದು ಆ ಎಲ್ಲ ಅಕೌಂಟ್ಗಳನ್ನು ಫ್ರೀಸ್ ಮಾಡೋ ಕೆಲಸ ಮಾಡಿತ್ತು, ಅಸೆಟ್ಗಳನ್ನು ಸೀಸ್ ಮಾಡೋ ಕೆಲಸ ಮಾಡಿತ್ತು. ಈಗ ಅದನ್ನೆಲ್ಲ ರಿಲೀಸ್ ಮಾಡ್ತೀವಿ ನಾವು ಓಕೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಕಳ್ಕೊಳ್ಳೋದೇನಿಲ್ಲ, ಅವರಿಗೆ ಸಂಬಂಧಪಟ್ಟಿದ್ದನ್ನು ಕೊಡೋದು ಅಂತ ಡೀಟೇಲ್ಸ್ ಕೊಡ್ತಾರೆ ಪವಿತ್ರ ನೇರ ಸಂಪರ್ಕದಲ್ಲಿ. ಪವಿತ್ರ, ನಮಗೆಲ್ಲ ಗೊತ್ತಿರೋ ಹಾಗೆ ಈ ಮುಜ್ತಬಾ ಖಮೇನಿ ಅವರ ಅಸೆಟ್ಗಳು, ಅವರ ಇನ್ವೆಸ್ಟ್ಮೆಂಟ್ಗಳು ದುಬೈ ಸೇರಿದಂತೆ ಯಾವ ರಾಷ್ಟ್ರಗಳ ವಿರುದ್ಧ ಯಾವಾಗಲೂ ವಿಷ ಕರ್ತಿರ್ತಾರೆ, ಅಲ್ಲೇ ಆಸ್ತಿ ಮಾಡ್ಕೊಂಡಿದ್ದಾರೆ ಶೆಲ್ ಕಂಪ್ನಿಗಳ ಮೂಲಕ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಸೊ ಈ ಆಸ್ತಿ ಪಾಸ್ತಿ ಮತ್ತು ಹಣದ ಬಗ್ಗೆ ಏನೆಲ್ಲ ಚರ್ಚೆಗಳಾಯಿತು, ಹೆಂಗಿದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಯಿತು, ಒಂದು ರೌಂಡ್ ಆಫ್ ಡಿಸ್ಕಷನ್ ಬಗ್ಗೆ ಏನು ಜಸ್ಟ್ ಸಿಗ್ತಾ ಇದೆ? ಮಮತಾ, ಈಗ ಆರಂಭಿಕ ಹಂತದಲ್ಲಿ ಇರಾನ್ ಕಡೆಯಿಂದ ಕನ್ಫರ್ಮೇಷನ್ ಅಷ್ಟೇ ಇದರ ಬಗ್ಗೆ ಸಿಗ್ತಾ ಇದೆ. ಅಂದರೆ ಈಗ ಕತಾರ್ ಸೇರಿದಂತೆ ಬೇರೆ ಬೇರೆ ವಿದೇಶದಲ್ಲಿ ಬ್ಯಾಂಕ್ಗಳಲ್ಲಿರುವಂತಹ ಅಸೆಟ್ಸ್ಗಳೇನು ಫ್ರೀಸ್ ಆಗಿದ್ವು ಅದನ್ನು ರಿಲೀಸ್ ಮಾಡೋದಕ್ಕೆ ಅಮೆರಿಕ ಒಪ್ಕೊಂಡಿದೆ. ಜೊತೆಗೆ ಕೆಲವೊಂದಿಷ್ಟು ಬ್ಲಾಕ್ಸ್ ಮಾಡಲಾಗಿತ್ತು ಅವರ ಫಂಡ್ಗಳನ್ನು, ಅದೆಲ್ಲವನ್ನ ಕೂಡ ರಿಲೀಸ್ ಮಾಡೋದಕ್ಕೆ ಅಮೆರಿಕ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥದ್ದನ್ನು ಇರಾನ್ ಅಷ್ಟೇ ಹೇಳ್ಕೊಂಡಿದೆ ವಿನಃ ಅಮೆರಿಕದಿಂದ ಈ ಬಗ್ಗೆ ಕನ್ಫರ್ಮೇಷನ್ ಇನ್ನೂ ಕೂಡ ಬಂದಿಲ್ಲ, ಏನಾಗಿದೆ ಈ ವಿಚಾರದಲ್ಲಿ ಅನ್ನುವಂಥದ್ದು. ಸೊ ಹಾಗಾಗಿ ಇದು ಆರಂಭಿಕ ಶುಭ ಸೂಚನೆಯ ಅನ್ನುವಂತಹ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಸೊ ಹಾಗಾಗಿ ಇದೇನಾದ್ರೂ ಪೂರಕವಾಗಿ ಶಾಂತಿ ಕದನ ವಿರಾಮಕ್ಕೆ ಏನಾದರೂ ಹೋಗೋದಕ್ಕೆ ಸಾಧ್ಯವಾ ಏನು ಅನ್ನುವಂತಹ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಬಟ್ ಅಮೆರಿಕದಿಂದ ಇದುವರೆಗೂ ಕೂಡ ಈ ಬಗ್ಗೆ ಕನ್ಫರ್ಮೇಷನ್ ಸಿಗದೇ ಇರುವಂತಹ ಕಾರಣಕ್ಕೆ ಇದು ನಿಜವಾಗ್ಲೂ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಏನು ಅನ್ನುವಂಥದ್ದು ಇನ್ನೂ ನೋಡಬೇಕು. ಇನ್ನೊಂದು ಕಡೆಗೆ ಇರಾನ್ ಜರ್ಮನಿಯ ಜೊತೆ ಹೇಳ್ಕೊಂಡಿದೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕವನ್ನು ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ಕೊಂಡಿದೆ. ಸೊ ಹಾಗಾಗಿ ಏನಾಗುತ್ತೆ ಕದನ ವಿರಾಮ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲವಾಗಿ ಉಳಿದಿದೆ. ಪವಿತ್ರ, ಇಲ್ಲಿ ಮುಖ್ಯವಾಗಿ ಈಗ ಜಸ್ಟ್ ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಇರಾನ್ ಅಸೆಟ್ಸ್ ಅನ್ನ ಬಿಡುಗಡೆ ಮಾಡೋದಕ್ಕೆ ಅಮೆರಿಕ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳ್ಕೊಳ್ತಾ ಇದೆಯಾ ಇರಾನು, ಅಥವಾ ಬ್ರಿಟನ್ ಸೇರಿದಂತೆ ಅನೇಕ ಕಡೆ ದೊಡ್ಡ ಆಸ್ತಿ ಇದೆ ಅವರದು, ಬ್ರಿಟನ್, ಕೆನಡಾ, ಬೇರೆ ಬೇರೆ ಕಡೆಗಳೆಲ್ಲ ತುಂಬ ಅಸೆಟ್ಸ್ ಮಾಡಿಟ್ಕೊಂಡಿದ್ದಾರೆ, ಅವು ರಿಲೀಸ್ ಆಗುತ್ತೆ, ಆ ಅಮೌಂಟ್ ಕೂಡ ಲಾಕ್ ಆಗಿರುವಂತಹ ಅಮೌಂಟು ರಿಲೀಸ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರಾ? ಇದ್ರ ಬಗ್ಗೆ ಯಾಕೆ ಇಷ್ಟು ಕನ್ಫ್ಯೂಷನು? ಪ್ರತಿ ಸಲ ಕೂಡ ಯುದ್ಧ ಘೋಷಣೆಯಿಂದ ಹಿಡಿದು ಕದನ ವಿರಾಮದ ತನಕನೂ ಬರೀ ನಾವು ಒನ್ ಸೈಡೆಡ್ ನರೇಟಿವ್ ಅನ್ನು ಯಾಕೆ ಕೇಳ್ಪಡ್ತಾ ಇದ್ದೀವಿ ಈ ವಿಚಾರದಲ್ಲಿ ಮಾತ್ರ? ಈಗ ಈ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕೂಡ ಇರಾನ್ ಈ ವಿಚಾರವನ್ನ ಬಾಯ್ಬಿಟ್ಟಿಲ್ಲ. ಬಟ್ ಆರಂಭಿಕ ಹಂತದಲ್ಲಿ ಹೇಳ್ಕೊಂಡಿದೆ, ಕತಾರ್ ಸೇರಿದಂತೆ ಬೇರೆ ಬೇರೆ ವಿದೇಶ ಬ್ಯಾಂಕ್ಗಳಲ್ಲಿರುವಂತಹ ಅಸೆಟ್ಸ್ ಏನಿದೆ ಅದು ಬ್ಲಾಕ್ ಆಗಿ ಮಾಡಲಾಗಿತ್ತು, ಅದನ್ನ ಈಗ ಫ್ರೀಸ್ ಮಾಡಲಾಗಿರುವಂತಹ ಅಸೆಟ್ಸ್ ಗಳನ್ನ ರಿಲೀಸ್ ಮಾಡೋದಕ್ಕೆ ಅಮೆರಿಕ ಒಪ್ಕೊಂಡಿದೆ ಆರಂಭಿಕ ಷರತ್ತಿನಲ್ಲಿ ಅನ್ನುವಂಥದ್ದು. ಬಹುಶಃ ಅದು ಇರುವಂತಹ ಪೂರ್ವ ಷರತ್ತೇನಿದೆ, ಪೂರ್ವ ಷರತ್ತು ಇದ್ದಿದ್ದು ಅವರದ್ದು ಕೇವಲ 2 ವಿಚಾರಗಳಲ್ಲಿ ಸೇರಿದಂತೆ ಇದು ಕೂಡ ಇನ್ಕ್ಲೂಡ್ ಆಗಿತ್ತು. ಬಟ್ ಲೆಬನಾನ್ ವಿಚಾರ ಯಾವುದು ಕೂಡ ಮಾತುಕತೆ ಆಗಿಲ್ಲ, ಅಂದ್ರೆ ಈಗಾಗಲೇ ಅದಕ್ಕೆ ಇಸ್ರೇಲ್ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಬಟ್ ಅಸೆಟ್ಸ್ ಗಳ ವಿಚಾರದಲ್ಲಿ ಫ್ರೀಸ್ ಮಾಡಿರುವಂತಹ ಅಸೆಟ್ಸ್ ಗಳನ್ನ ರಿಲೀಸ್ ಮಾಡುವಂತಹ ವಿಚಾರದಲ್ಲಿ ಕೈಗೊಂಡ ತೀರ್ಮಾನ ಏನಿದೆ, ಸೊ ಅದರಿಂದ ಶಾಂತಿ ಮಾತುಕತೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಜೊತೆಗೆ ಒಂದಿಷ್ಟು ಫಾರಿನ್ ಫಂಡ್ಗಳು ಏನಿದೆ ಅದೆಲ್ಲವೂ ಕೂಡ ಹೋಲ್ಡ್ ಆಗಿತ್ತು, ಸೊ ಅದನ್ನು ಕೂಡ ರಿಲೀಸ್ ಮಾಡಿಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಅಮೆರಿಕ ಅನ್ನುವಂಥದ್ದು. ಸೊ ಪ್ರಮುಖವಾಗಿ ಯುದ್ಧದ ಸಂದರ್ಭದಲ್ಲಿ ಎಂತವರಿಗಾದ್ರೂ ಆರ್ಥಿಕ ಸಂಕಷ್ಟಗಳು ಎದುರಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ನಿರ್ಧಾರ ಏನಿದೆ, ಬಟ್ ಅಮೆರಿಕದಿಂದ ಇನ್ನೂ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಬಟ್ ಇದಾಗಿದ್ರೆ ಖಂಡಿತವಾಗ್ಲೂ ಒಂದು ಹಂತದಲ್ಲಿ ಶಾಂತಿ ಮಾತುಕತೆ ಏನಿದೆ ಇವತ್ತು ಆರಂಭಿಕ ಹಂತದ ಸಕ್ಸಸ್ ಇರಾನ್ಗೆ ಸಿಕ್ಕಿರಬಹುದು ಅನ್ನುವಂತಹ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಯಾವ ರೀತಿ ಇದಾಗುತ್ತೆ ಏನು ಅನ್ನುವಂಥದ್ದು, ಒಂದು ಹಂತದಲ್ಲಿ ಆರ್ಥಿಕತೆಗೆ ಬೂಸ್ಟ್ ಸಿಕ್ಕಿದಂತೆ ಈಗ ಸದ್ಯದ ಮಟ್ಟಿಗೆ ಇರಾನ್ನ ಒಂದು ಹಂತದಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ ಇರಾನ್ಗೆ.
ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪವಿತ್ರ. ಗುಡ್ ನ್ಯೂಸಾ ಬ್ಯಾಡ್ ನ್ಯೂಸಾ ಅನ್ನೋದು ಜಸ್ಟ್ ಕೆಲವೇ ಸೆಕೆಂಡ್ಸಲ್ಲಿ ಗೊತ್ತಾಗುವಂತಹ ವಿಚಾರ ಅಲ್ಲ, ಟೈಮ್ ಬೇಕಾಗತ್ತೆ. ಮತ್ತು ಈ ಸಂಧಾನದ ಮಾತುಕತೆ ಎಷ್ಟು ದಿನದ ತನಕ ನಡ್ಕೊಂಡು ಹೋಗುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಆಗಿರೋದು. 3 ದಿವಸ ಅಂತಿದ್ದಾರೆ, ಬಟ್ 3 ದಿವಸ ನಿಜವಾಗ್ಲೂ ಅಮೆರಿಕ ಪಾಕಿಸ್ತಾನದಲ್ಲಿ ಉಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾ ಅಂದರೆ ಅಮೆರಿಕದ ಡೆಲಿಗೇಟ್ಸ್? ಪ್ರಶ್ನೆ ಇದೆ, ನೋಡೋಣ.